ನನ್ನನ್ ಸಾಕೋದಿಕ್ಕೆ ಅದೇನ್ ಆಸೆ ಅಲ್ವಾ ನಿಂಗೆ? ಲೇ ರಾಧಾ, ಎತ್ತು ಮಕ್ಳು ಮದ್ವೆ ನೋಡ್ಬೇಕು ಅಂತ ಯಾವ ತಂದೆ ತಾಯಿಗೆ ಆಸೆ ಇರಕ್ಕಿಲ್ವೇ? ನಮಗೂ ಹಂಗೆ ಆಸೆ ಇದೆ. ಅದಕ್ಕೆ ನಿಮ್ಮ ಅಪ್ಪಯ್ಯ ಪೂಜೆ ಮಾಡಿಸ್ಕೊಂಬರಕ್ ಹೋಗಿರೋದು. ಹಂಗೆ ಮೈನು ನೋಡ್ಕೊಂಡ್ ಬರ್ತಾರೆ. ಹಲೋ ಹಲೋ ರಾಧಾ, ನಾನು ಮೈನನ್ ಹಾಸ್ಟೆಲ್ ವಾರ್ಡನ್ ಮಾತಾಡ್ತಿರೋದು. ಓ ಮೇಡಮ್ ಅವರೇ, ಹೇಳಿ, ಚೆನ್ನಾಗಿದ್ದೀರಾ? ನಾನ್ ಚೆನ್ನಾಗಿದ್ದೀನಿ, ನೀವೆಲ್ಲ ಚೆನ್ನಾಗಿದ್ದೀರಾ? ನಾವೆಲ್ಲರೂ ಚೆನ್ನಾಗಿದ್ದೀವಿ ಮೇಡಮ್. ಮೈನ ಹೆಂಗವಳೆ? ಚೆನ್ನಾಗವಳ? ಈ ನಡುವೆ ಅಂತೂ ಅವಳು ದೊಡ್ಡ ಮನುಷ್ಯಲಾಗ್ಬಿಟ್ಟವಳೆ, ಫೋನ್ಗೆ ಸಿಗಲ್ಲ ಅಂತಾಳೆ. ರಾಧಾ, ನಾನು ಅವಳ ವಿಷಯ ಮಾತಾಡಕ್ಕೆ ಫೋನ್ ಮಾಡಿದ್ದು. ಹೌದಾ? ಏನ್ ವಿಷಯ ಮೇಡಮ್ ಅವ್ರೆ? ಅವಳನ್ನ ಹಾಸ್ಟೆಲಿಂದ ಹೊರ ಕಳಿಸ್ಬಿಟ್ಟೆ. ಯಾಕೆ ಮೇಡಮ್ ಅವ್ರೆ, ಏನಾಯ್ತು? ನನ್ ತಂಗಿ ಅಂತದೇನ್ ಮಾಡಿದ್ಲು? ಮೈನಾ ಹಾಸ್ಟೆಲ್ಗೆ ಲೇಟಾಗಿ ಬಂದ್ಲು. ಮೇಡಮ್ ಅವ್ರೆ, ನಾನು ನನ್ನ ತಂಗಿ ಪರವಾಗಿ ವಹಿಸ್ಕೊಂಡು ಮಾತಾಡ್ತಿಲ್ಲ, ಆದ್ರೆ ಅವಳು ಯಾವ ತಪ್ಪನ್ನು ಮಾಡಕ್ಕಿಲ್ಲ ಮೇಡಮ್ ಅವ್ರೆ. ಮೇಡಮ್, ನೀವಷ್ಟೆಲ್ಲ ಕೇಳಿದ್ರು ಅವಳು ಏನೂ ಹೇಳಿಲ್ಲ ಅಂದ್ರೆ ಖಂಡಿತವಾಗ್ಲೂ ಅದ್ರ ಹಿಂದೆ ಏನೋ ಒಂದ್ ಕಾರಣ ಇದ್ದೇ ಇರುತ್ತೆ. ಅದು ನನಗೂ ಗೊತ್ತು ರಾಧಾ, ಆದ್ರೆ ಅವಳು ನನಗೇನು ಹೇಳಿಲ್ಲ ಅಂದ್ರೆ ನಾನು ಹೇಗೆ ಅರ್ಥ ಮಾಡ್ಕೋಬೇಕು? ಅದಕ್ಕೆ ನಾನು ಅವಳನ್ನ ಇಲ್ಲಿಂದ ಕಳ್ಸೋದಕ್ಕೆ ನಿರ್ಧಾರ ಮಾಡಿದೆ. ನನ್ನ ಮನ್ಸನ್ನ ಎಷ್ಟು ಕಲ್ ಮಾಡ್ಕೊಂಡೆ ಅಂತ ನನಗ್ ಮಾತ್ರ ಗೊತ್ತು. ಆದ್ರೂ ಅವಳು ಇಲ್ಲಿಂದ ನಾನು ಹೋಗ್ತೀನಿ ಅಂತ ಹೇಳಿದ್ಲೇ ಹೊರತು ಸತ್ಯ ಮಾತ್ರ ಹೇಳಲಿಲ್ಲ. ನಿನಗಾದ್ರೂ ಹೇಳಿದಳ ಅಂತ ಕೇಳೋದಕ್ಕೆ ಫೋನ್ ಮಾಡಿದೆ. ಇಲ್ಲ ಮೇಡಮ್ ಅವರೇ, ನಾನು ಆಗ್ಲೇ ಹೇಳಿದ್ನಲ್ಲ, ಅವಳು ನನಗೆ ಫೋನ್ಗೆ ಸಿಗ್ತಾ ಇಲ್ಲ. ಮೇಡಮ್ ಅವರೇ, ಈ ರೀತಿ ಆಗಿರೋ ವಿಷಯ ನಮ್ಮಪ್ಪ ಹೋಗಿ ಹೇಳಿದ್ರೆ ನಿಜವಾಗ್ಲೂ ನೊಂದ್ಕೋತಾರೆ. ಅದಕ್ಕೆ ನಾನು ಅವ್ರವರೆಗೂ ಈ ವಿಷಯನ ತಗೊಂಡು ಹೋಗ್ಬಾರ್ದು ಅಂತಾನೆ ಅನ್ಕೊಂಡೆ. ಆದ್ರೆ ಅವಳು ನನ್ನ ಮಾತಿಗೆ ಬೆಲೆನೇ ಕೊಡ್ತಿಲ್ಲ. ಇಷ್ಟೆಲ್ಲ ನಡೆದ್ರು ನಾನ್ ನಿಮ್ಮ ಅಪ್ಪ ಅಮ್ಮಗೆ ವಿಷಯ ತಿಳಿಸ್ಲಿಲ್ಲ ಅಂದ್ರೆ ನಾನ್ ತಪ್ಪು ಮಾಡ್ದಂಗ ಆಗುತ್ತೆ. ಅಶಿಶು ಮೇಡಮ್ ಅವರೇ, ನಿಮ್ ಕೈ ಮುಗಿತೀನಿ, ಖಂಡಿತವಾಗ್ಲೂ ಹಾಗೆಲ್ಲ ಮಾಡ್ಬೇಡಿ ಮೇಡಮ್ ಅವರೇ. ಅವ್ರಿಗೆ ಮಾತ್ರ ಹೇಳ್ಬೇಡಿ. ಹೇಳ್ಬಾರ್ದು ಅಂದ್ರೆ ನೀನ್ ಮೊದ್ಲು ಮೈನನ್ ಹತ್ರ ಮಾತಾಡಿ ಸತ್ಯ ಒಪ್ಕೊಳ್ಳೋದಕ್ಕೆ ಹೇಳು. ಇಲ್ಲ ಅಂದ್ರೆ ನನ್ಗೆ ಬೇರೆ ದಾರಿ ಇಲ್ಲ. ನಾನು ಮುತ್ತಣ್ಣ ಅವ್ರಿಗೆ ವಿಷಯ ತಿಳಿಸಿ ಅವಳನ್ನ ಕರ್ಕೊಂಡು ಹೋಗಕ್ ಹೇಳ್ತೀನಿ. ಅಂತ ಕೆಲ್ಸ ಮಾತ್ರ ಮಾಡ್ಬೇಡಿ. ಅವಳ ಹತ್ರ ನಾನ್ ಮಾತಾಡ್ತೀನಿ, ಅದೇನು ಅಂತ ಕೇಳಿ ನಾನು ಅವಳಿಗೆ ಒಪ್ಪಿಸ್ತೀನಿ. ಮಾತಾಡು. ಅವಳು ಒಪ್ಕೊಂಡ್ರೆ ಆ ಕ್ಷಣನೇ ಅವಳನ್ನ ವಾಪಸ್ ಕರ್ಕೊಂಡ್ ಬರ್ತೀನಿ. ಇಲ್ಲ ಅಂದ್ರೆ ಇಲ್ಲ ಮೇಡಮ್ ಅವರೇ, ಅವಳು ಒಪ್ಕೋತಾಳೆ, ಅವಳು ಖಂಡಿತ ಒಪ್ಕೋತಾಳೆ. ಅದು ಅವಳ ಜೊತೆ ನಾನ್ ಮಾತಾಡ್ತೀನಿ. ಹೀಗೆಲ್ಲವಳೆ ಎಲ್ಲೋಗೋಳು, ಹೆಂಗಿದಾಳೋ? ಅಯ್ಯೋ ದೇವ್ರೆ, ಏನು ಮೈನನ್ ನೋಡಕ್ ಹೋಗೋವ್ರಾ? ಅದ್ರಾಗೇನು? ಅಯ್ಯೋ ದೇವ್ರೆ, ಅಪ್ಪಯ್ಯ ಮೈನನ್ ನೋಡಕ್ ಹೋಗೋವ್ರಂತೆ. ಅಲ್ಲಿ ಮೈನ ಇಲ್ದೇ ಇರೋ ವಿಷಯ ಗೊತ್ತಾದ್ರೆ ಏನಪ್ಪ ಗತಿ? ಹೇಗಾದ್ರೂ ಈ ವಿಷಯನ ಮೈನಂಗ್ ತಿಳಿಸ್ಬೇಕು. ಅವ್ವ, ಒಂದ್ ನಿಮಿಷ ಬರ್ತೀನಿ. ರಾಧಾ, ಲೇ ರಾಧಾ, ಎಲ್ಲಿಗೆ ಹೋಯ್ತಿದ್ಯಾ? ಅಯ್ಯೋ ರಾಮ್ನೆ, ಒಳ್ಳೆ ತಲೆ ಕೆಟ್ಟವಳಂಗೆ ಆಡ್ತಾಳಲ್ಲ ಇವಳು.
ಅಯ್ಯೋ ದೇವ್ರೆ, ಈ ಮೈನಾ ಫೋನ್ ತೆಗಿತಿಲ್ವಲ್ಲ. ಅಪ್ಪಯ್ಯ ನೋಡಿದ್ರೆ ಹಾಸ್ಟೆಲ್ ಹತ್ರ ಹೋಗ್ತಿದ್ದಾರೆ. ಈಗ ಏನ್ ಮಾಡ್ಲಿ? ಇವಳಿಗೆ ಹೇಗ್ ವಿಷಯ ಮುಟ್ಟಿಸ್ಲಿ? ಅಪ್ಪಯ್ಯ ಎಲ್ಲಿದ್ದಾರೋ ಏನೋ. ಹಾಸ್ಟೆಲ್ಗೆ ಏನಾದ್ರೂ ಹೋಗ್ಬಿಟ್ರ? ಕೇಳ್ತೀನಿ. ಲಗ್ಗೆರೆಗೆ ಬರ್ತೀರಾ? ಹೂವಣ್ಣ ಬರ್ತಾ. ಒಂದ್ ನಿಮಿಷ ತಡೀರಿ. ಹಲೋ ಅಪ್ಪಯ್ಯ ಎಲ್ಲಿದ್ಯಾ ಅಪ್ಪಯ್ಯ? ಮೈನನ್ ನೋಡುವ ಅಂತ ಬೆಂಗಳೂರಿಗೆ ಬಂದೆ ಕಣವ್ವ. ಯಾಕಪ್ಪಯ್ಯ ಒಂದ್ ಮಾತು ಹೇಳ್ದೆ ಹೋಗಿದ್ಯಾ? ಏನಾದ್ರೂ ಕೆಲ್ಸ ಇತ್ತೇನವ್ವ? ಅಪ್ಪಯ್ಯ ಅದು ಏನಿಲ್ಲ ಅಪ್ಪಯ್ಯ, ಹೇಳ್ದೆ ಕೇಳ್ದೆ ಹೋಗಿದ್ಯಲ್ಲ ಅದಕ್ಕೆ ಕೇಳ್ದೆ ಅಷ್ಟೇ. ಅದೇ ಹೇಳಿದ್ನಲ್ಲವ, ಜೋಯಿಸ್ರು ಹೇಳ್ದಾಗ್ಲಿಂದ ಯಾಕೋ ಮನ್ಸೇ ತಡೀತಾ ಇಲ್ಲ. ಅದಕ್ಕೆ ಏನಾದ್ರೂ ಪರಿಹಾರ ಅಂತ ಪರಿಹಾರ ಹುಡ್ಕೊಂಡು ಹೊಂಟ್ಬಿಟ್ಟೆ ಹಂಗೆಯ. ಅಪ್ಪಯ್ಯ ಹೋಗಿರೋದು ಪರಿಹಾರ ಮಾಡ್ಸಕ್ ತಾನೆ. ಅಷ್ಟ್ ಮಾಡ್ಬಿಟ್ಟು ನೀನ್ ಮನೆಗ್ ಬಾ. ಮೈನನ್ನೆಲ್ಲ ನೋಡಕ್ ಯಾಕೆ ಹೋಯ್ತೀಯಾ? ಯಾಕವ್ವ? ಅಯ್ಯೋ ಅಪ್ಪಯ್ಯ ಅದು ಏನಿಲ್ಲ ಅಪ್ಪಯ್ಯ, ಹೇಳ್ದೆ ಕೇಳ್ದೆ ಹಾಸ್ಟೆಲ್ ಹತ್ರ ಹೋದ್ರೆ ಅವ್ರು ಏನಾದ್ರೂ ಅನ್ಕೋತಾರೆ ಅಂತ ಹೇಳ್ದೆ ಅಷ್ಟೇ. ಹಂಗೇನಿಲ್ಲ ಬಿಡವ್ವ. ಈಗ ವಾರ್ಡನ್ ಮೇಡಮ್ ಅವ್ರು ನಮ್ಗೆ ಪರಿಚಯ ಆಗವ್ರಲ್ವಾ, ನಾನು ಹೋದ್ರೆ ಅವ್ರಿಗೆ ಗೊತ್ತಾಯ್ತದೆ. ಅಪ್ಪಯ್ಯ ಸರಿ ಸರಿ, ಒಂದ್ ಕೆಲ್ಸ ಮಾಡು, ನೀನು ದೇವಸ್ಥಾನದ ಹತ್ರ ಹೋಗಿ ಪರಿಹಾರ ಮಾಡಿಸ್ತಿರೋ, ನಾನ್ ಮೈನಂಗ್ ಫೋನ್ ಮಾಡಿ ದೇವಸ್ಥಾನದ ಹತ್ರ ಬರಕ್ ಹೇಳ್ತೀನಿ. ಇಲ್ಲ ಮಗಳೇ, ನಾನು ಮೊದ್ಲು ಹಾಸ್ಟ್ಲಿಗೆ ಹೋಯ್ತೀನಿ. ಅಲ್ಲಿ ಹೋಗಿ ನಮ್ಮ ಮೈನನ್ ಮಾತಾಡ್ಸ್ಕೊಂಡು ಆಮೇಲೆ ದೇವಸ್ಥಾನಕ್ಕೆ ಹೋಯ್ತೀನಿ. ಸರಿ ಆಟೋದವ್ರು ಕಾಯ್ತವ್ರೆ, ನಾನು ಫೋನ್ ಇಡ್ತೀನಿ ಕಣವ. ಅಪ್ಪ